ಓಂ ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ದೈವ ಸಂಕಲ್ಪ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಬಹಳ ಉಪಯುಕ್ತವಾಗಿರತಕ್ಕಂಥ ಮಾಹಿತಿ ಏನಂತ ಹೇಳಿದರೆ, ಈಗ ಮುಗಿದಿರುವಂತಹ ಮಾಲಯ ಅಮಾವಾಸ್ಯೆ, ಈ ರಾಶಿಯವರಿಗೆ ಈ ಅಮಾವಾಸ್ಯೆ ದೃಷ್ಟಿ ಬಿದ್ದಿರುವಂಥದ್ದು. ಹಾಗೆಯೇ ಈ ರಾಶಿ ಅಂತ ಹೇಳಿದರೆ ವಿಶೇಷವಾಗಿ ಮೇಷರಾಶಿಗೆ ಕುಜಾಧಿಪತಿ ಆಗುವುದರಿಂದ, ಹಾಗೆ ಜನ್ಮದಲ್ಲಿ ರಾಹು ದೃಷ್ಟಿ ಇರೋದರಿಂದ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಮೇಷರಾಶಿಯವರ ಹೆಣ್ಣು ಮಕ್ಕಳಿಗೆ ಅತಿಯಾದ ಆರೋಗ್ಯದಲ್ಲಿ ತೊಂದರೆಗಳನ್ನು ಕಾಡುವಂಥದ್ದು ಪದೇ ಪದೇ. ಹಾಗೆ ಅವರು ಇಷ್ಟಪಟ್ಟಂತಹ ಯಾವುದೇ ಆಗಿರುವಂತಹ ಅತಿಯಾದ ರೀತಿಯಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು. ಯಾಕಂತ ಹೇಳಿದರೆ ಅತಿಯಾಗಿ ನಿಂದನೆಗೆ ಗುರಿಯಾಗುವಂಥದ್ದು, ವಿವಾಹವಾಗಿದ್ದರೆ ಕೆಲವೊಂದು ಡೈವರ್ಸ್ಗಳಿಗೆ ಪ್ರಾಬ್ಲಮ್ಗಳನ್ನು ಆಗುವಂಥದ್ದು. ಹಾಗೆಯೇ ಅತಿಯಾದ ರೀತಿಯಲ್ಲಿ ಅವರಲ್ಲಿ ಸಾಕಷ್ಟು ಒಂದು ವಹಿವಾಟುಗಳಲ್ಲಿ ಎಲ್ಲವೂ ಕೂಡ ದಾರಿದ್ರ್ಯಗಳಿಗೆ ಅನುಭವಿಸ್ತಕ್ಕಂಥ ಆಗ್ತಾರೆ. ಯಾಕೆಂದರೆ ರಾಹುವಿನ ದೃಷ್ಟಿ ಇರೋದರಿಂದ ಪದೇ ಪದೇ ಆರ್ಥಿಕದಲ್ಲಿ ತೊಂದರೆಗಳನ್ನು ಆಗುವಂಥದ್ದು, ಅವಮಾನ ಅಪಚಾರಕ್ಕೆ ಈಡಾಗುವಂಥದ್ದು, ಹಾಗೆ ನಿಂದನೆಗೆ ಗುರಿಯಾಗುವಂಥದ್ದು, ಮತ್ತು ಪರಪುರುಷರಿಂದ ಆಗುವಂಥ ಅವಮಾನಗಳು ಅತಿ ಹೆಚ್ಚಾಗಿರುತ್ತೆ ಇವರಿಗೆ. ಯಾಕಂದರೆ ಇವರಲ್ಲಿ ಆಗುವಂತಹ ದೃಷ್ಟಿ ನೇರವಾಗಿ ರಾಹುವಿನ ದೃಷ್ಟಿ ಇದೆಲ್ಲ ಸಾಕಷ್ಟು ಇವರಿಗೆ ಅವಮಾನವನ್ನು ಇಟ್ಟು ಬಿಡುತ್ತೆ. ಆದ ಕಾರಣ ಹೆಣ್ಣು ಮಕ್ಕಳು ಅತಿಯಾದ ಎಚ್ಚರವಾಗಿ ಈ ಮಾಸದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆದ ಕಾರಣ ಅವರು ಯಾವುದೇ ರೀತಿಯಿಂದ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು, ಮನೆತನದಲ್ಲಿರುವಂಥ ಸಂದರ್ಭದಲ್ಲಾಗಿರ್ಬೋದು, ಗಂಡ ಹೆಂಡತಿಯಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ. ಆದ ಕಾರಣ ಅವರು ಏನು ಮಾಡಬೇಕಂತ ಹೇಳಿದರೆ, ಇದೊಂದು ಸುಲಭ ಸಾಧಾರಣ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈಗ ಮಾಲಯ ಅಮಾವಾಸ್ಯೆ ಮುಗಿದಿರೋದ್ರಿಂದ ಅದರಲ್ಲೂ ಕೂಡ ನವ ದುರ್ಗೆಗಳ ಆರಾಧನೆ ನಡೀತಾ ಇರೋದ್ರಿಂದ ನಿತ್ಯವೂ ಕೂಡ ದುರ್ಗೆ ದೇವಿಯ ಸನ್ನಿಧಾನಕ್ಕೆ ಹೋಗಿ ಅವರ ಕಡೆಯಿಂದ ನಿತ್ಯವೂ 9 ಪ್ರದಕ್ಷಿಣೆ ಹಾಕುವಂಥದ್ದು, ಹಾಗೆ ದೇವಿಗೆ ಪ್ರಿಯವಾಗಿರತಕ್ಕಂತಹ ದೀಪವನ್ನು ಹಚ್ಚುವಂಥದ್ದು. ಯಾಕಂತ ಹೇಳಿದರೆ ನವರಾತ್ರಿಯಲ್ಲಿ ನವದುರ್ಗೆಗಳಿಗೆ ವಿಶೇಷವಾಗಿ ಈ ಮೇಷರಾಶಿಯವರು ನಿತ್ಯವೂ ಕೂಡ ಒಂದು ಲಿಂಬೆಹಣ್ಣಿನ ದೀಪವನ್ನು ಹಚ್ಚುವುದರಿಂದ ಬಹಳಷ್ಟು ಅವರಿಗೆ ಆಗುವಂತಹ ತೊಂದರೆಗಳು, ತಾಪತ್ರಗಳು, ಅವಮಾನ ಅಪಚಾರದಿಂದ ಹೊರಗಡೆ ಆಗ್ತಾರೆ ಮತ್ತು ಅನಾರೋಗ್ಯ ಬಾಧೆಯಿಂದ ಹೊರಗಡೆ ಬರ್ತಾರೆ. ಆದ ಕಾರಣದಿಂದ ಆ ದಿನದಂದು ನವರಾತ್ರಿ 9 ದಿವಸಗಳನ್ನು ಕೂಡ ಅವರು ನಿತ್ಯವೂ ಕೂಡ ಲಿಂಬೆಹಣ್ಣಿನಲ್ಲಿ ದೀಪ ಹಚ್ಚುವಂಥದ್ದು. ಹಾಗೆ ಕೊನೆಯ 9ನೇದಿಂದ 10ನೇ ದಿವಸಕ್ಕೆ ಕೆಂಪು ವಸ್ತ್ರ, ಕೆಂಪು ದಾಳಿಂಬೆಯಲ್ಲಿ ತೆಗೆದುಕೊಂಡು ಹೋಗಿ ದುರ್ಗೆಯನ್ನು ಅದರಲ್ಲಿ ಸ್ವಲ್ಪ ಪ್ರಸಾದವನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಕೊಟ್ಟು ಹಾಗೆ 4 ದಿನ ಹಂಚೋದ್ರಿಂದ ಸಂಕಷ್ಟಗಳಿಂದೆಲ್ಲವೂ ಕೂಡ ಪಾರಾಗ್ತಾರೆ. ಆದ ಕಾರಣ ಆ ದಿನದಂದು, ಈ ನವರಾತ್ರಿ ದಿನದಂದು ಅವರು ನಿತ್ಯವೂ ಕೂಡ 9 ದಿನಗಳ ಕಾಲ ಪೂಜೆಗಳನ್ನು, ದೇವಿ ಆರಾಧನೆಯನ್ನು ಮಾಡಿ 10ನೇ ದಿವಸದಂದು ವಿಜಯದಶಮಿ ದಿನದಂದಾಗಿರ್ಬೋದು, ಅವತ್ತಿನ ದಿನ ಕೆಂಪು ವಸ್ತ್ರ, ಕೆಂಪು ದಾಳಿಂಬೆಯನ್ನು ನೈವೇದ್ಯವನ್ನು ಮಾಡಿ ದೇವಿಗೆ ಅದನ್ನು ಇಟ್ಟು 4 ಜನಕ್ಕೆ ಪ್ರಸಾದವನ್ನು ಮಾಡಿಕೊಡೋದ್ರಿಂದ ಅವರ ಸಂಕಷ್ಟಗಳ ವ್ಯಾಧಿಗಳೆಲ್ಲ ದೂರವಾಗುತ್ತೆ. ಹಾಗೆ ಈ ವಿಡಿಯೋ ಹಲವು ಜನರಿಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ, ಚಿಂತಿಸಬೇಡಿ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.